ಸುಗ್ರೀವ. ಸೀತಾರಾಮ ಲಕ್ಷ್ಮಣರು ವನವಾಸಕ್ಕೆ ಹೋದಾಗ ಸೀತೆಯು ಚಿನ್ನದ ಜಿಂಕೆಯನ್ನು ನೋಡ್ತಾಳೆ. ಆಕರ್ಷಿತಳಾಗಿ ಅದು ತನಗೆ ಬೇಕು ಅಂತ ಕೇಳಿದಾಗ ರಾಮ ಅದನ್ನು ಹಿಂಬಾಲಿಸ್ಕೊಂಡು ಹೋಗ್ತಾನೆ. ರಾಮನನ್ನು ಅನುಸರಿಸಿ ಲಕ್ಷ್ಮಣನು ಸಹ ಕಾರಣಾಂತರದಿಂದ ಹೋದಾಗ ರಾವಣ ಸೀತೆಯನ್ನು ಅಪಹರಿಸಿ ಲಂಕೆಗೆ ಹೋಗ್ತಾನೆ. ರಾಮನು ಸೀತೆಯನ್ನು ಅರಸುತ್ತಾ ಸುಗ್ರೀವನ ಸ್ನೇಹವನ್ನು ಮಾಡ್ತಾನೆ. ಸುಗ್ರೀವನು ಋಷ್ಯಮುಖ ಪರ್ವತದ ಮೇಲೆ ವಾಸವಾಗಿರ್ತಾನೆ. ಅದು ವಾಲಿಯು ವಾಸವಾಗಿರೋ ಪ್ರದೇಶದ ಹತ್ತಿರದಲ್ಲಿಯೇ ಇರುತ್ತೆ. ಯಾಕೆ ಅಂತಂದರೆ ವಾಲಿಯು ದುಂದುಬಿ ಅನ್ನುವಂತಹ ರಾಕ್ಷಸನನ್ನು ಕೊಂದು ಆ ಶವವನ್ನು ತನ್ನ ಕೈಗಳಲ್ಲಿ ಹಿಡಿದು ದೂರ ಎಸಿತಾನೆ. ಆಗ ಆ ಕಳೆ ಬರವು ಋಷ್ಯಮುಖ ಪರ್ವತದ ಮೇಲೆ ಬೀಳುತ್ತೆ. ಅಲ್ಲಿಯೇ ಹತ್ತಿರದಲ್ಲಿದ್ದಂತಹ ಋಷಿಯೊಬ್ಬರು ತಪಸ್ಸನ್ನು ಮಾಡಿಕೊಳ್ತಾ ಇದ್ದು ಶವ ಬಿದ್ದ ಶಬ್ದಕ್ಕೆ ತಪಸ್ಸಿನ ಭಂಗವಾಗುತ್ತೆ. ಕೂಡಲೇ ಋಷಿಯು ಯಾರು ಇವರನ್ನು ಕೊಂದಿದ್ದಾರೋ ಅವರು ಈ ಪರ್ವತದ ಮೇಲೆ ಕಾಲಿಟ್ಟರೆ ಅವರು ಸಾಯ್ತಾರೆ ಅಂತ ಹೇಳಿ ಶಾಪವನ್ನು ಕೊಡ್ತಾರೆ. ಈ ವಿಷಯವನ್ನು ಹನುಮನು ಸುಗ್ರೀವನಿಗೆ ಹೇಳಿದಾಗ ಸುಗ್ರೀವನು ಅಂದಿನಿಂದ ಅಲ್ಲಿಯೇ ವಾಸಿಸ್ತಾನೆ. ಅಲ್ಲಿಯವರೆಗೂ ವಾಲಿಯು ಸುಗ್ರೀವನನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇರ್ತಾನೆ. ಹೀಗೆ ನಮ್ಮ ಜೀವನದಲ್ಲಿಯೂ ಸಹ ನಾವು ಪ್ರತಿಯೊಂದು ವಿಷಯಕ್ಕೂ ಹೆದರ್ತಾ ಇರ್ತೇವೆ. ನಮಗೂ ಒಂದು ಋಷ್ಯಮುಖ ಪರ್ವತವಿದೆ. ಅದು ಅತ್ಯಂತ ಸುರಕ್ಷಿತವಾದದ್ದು. ಅದೇ ನಮ್ಮ ಹೃದಯದಲ್ಲಿರುವ ನೆಲೆಸಿರುವ ಪರಮಾತ್ಮ. ನಂತರ ಸುಗ್ರೀವನು ತನ್ನ ವಾನರ ಸೈನ್ಯವನ್ನು 4 ಭಾಗಗಳಾಗಿ ಮಾಡಿ 4 ದಿಕ್ಕುಗಳಿಗೂ ಕಳಿಸ್ತಾನೆ. ಹೊರಡುವಾಗ ಒಂದೊಂದು ದಿಕ್ಕಿನವರಿಗೂ ಅಲ್ಲಿಯ ಸ್ಥಳಗಳು, ಅವುಗಳ ಹೆಸರು, ಅಲ್ಲಿರುವ ರಾಜರು, ಅವರ ವೇಷಭೂಷಣಗಳು, ಅವರ ಸಂಸ್ಕೃತಿ, ಅವರ ಭಾಷೆ, ಹೀಗೆ ಎಲ್ಲ ರೀತಿಯಾದಂತಹ ವಿವರಣೆಯನ್ನು ಕೊಡ್ತಾ ಇರ್ತಾನೆ. ಸುಗ್ರೀವನು ಕೊಡುತ್ತಿದ್ದ ವಿವರಣೆಯನ್ನು ಕೇಳಿ ರಾಮನು ಅದ್ಭುತವಾಗಿದೆ, ಆದರೆ ಇಷ್ಟೊಂದು ವಿಷಯಗಳು ನಿನಗೆ ಹೇಗೆ ತಿಳಿಯಿತು ಅಂತಂದಾಗ ಸುಗ್ರೀವ ಹೇಳ್ತಾನೆ, ರಾಮ, ನೀನು ಕ್ಷತ್ರಿಯ, ಬಹಳ ಪರಾಕ್ರಮಶಾಲಿ, ನಿನಗೆ ಭಯ ಅಂತಂದರೆ ಏನು ಅಂತಲೇ ಗೊತ್ತಿಲ್ಲ. ಆದರೆ ನಾನು ವಾನರ, ಭಯ ಹೆಚ್ಚು. ವಾಲಿಯು ನನ್ನ ಹಿರಿಯ ಸಹೋದರನು, ಪರಾಕ್ರಮವಂತನು. ಅವನು ಹಿಂಬಾಲಿಸಿ ನನ್ನನ್ನು ಕೊಲ್ಲಲು ಬಂದಾಗ ಅತ್ಯಂತ ವೇಗವಾಗಿ ಓಡುತ್ತಾ ಅನೇಕ ಬಾರಿ ಭೂಮಿಯನ್ನು ಸುತ್ತಿರುವೆನು. ಹಾಗಾಗಿ ನನಗೆ ಈ ವಿಚಾರಗಳೆಲ್ಲವೂ ತಿಳಿಯಿತು ಅಂತ ಹೇಳ್ತಾನೆ. ಸೀತೆಯು ಲಂಕೆಯಲ್ಲಿರುವಳು ಅಂತ ತಿಳಿದು ದಕ್ಷಿಣ ದಿಕ್ಕಿಗೆ ಹೋಗುವ ವಾನರರಿಗೆ ಸುಗ್ರೀವನು ಲಂಕೆಯವರೆಗೂ ಹಂತ ಹಂತವಾಗಿ ವಿವರಣೆಯನ್ನು ಕೊಡ್ತಾನೆ.